ಪಾಕಿಸ್ತಾನ ಜೊತೆ ನಾವು ಎಲ್ಲ ಟರ್ಮ್ಸ್ ಅಲ್ಲಿ ಇದ್ರೆ ಎಲ್ಲ ಒಳ್ಳೇದು. ಇಷ್ಟು ವರ್ಷಗಳೆಲ್ಲ ಆಡಿದ್ದೀವಿ, ಸೋತಿದ್ದೀವಿ, ಗೆದ್ದಿದ್ದೀವಿ, ಅವೆಲ್ಲ ಮುಗೀತು. ಇವಾಗಿನ ಪರಿಸ್ಥಿತಿನಲ್ಲಿ ನಾವು ಪಾಕಿಸ್ತಾನದ ಜೊತೆ ಆಡಿದ್ರೆ ನಮಗೆ ಅವಮಾನ. ನಾವು ಗೆದ್ದರೂ ಕೂಡ ಸೋತಂಗೆ ಲೆಕ್ಕ. ನಾವು ಆ ಮಗ್ಗಕ್ಕೆ ಏನಕ್ಕೆ ಅವ್ರ ಹತ್ರ ನಾವು ಮಾತಾಡಬೇಕು? ನಮ್ಮ ಹಿಂದೂಗಳು ಸುಮಾರು ಅಲ್ಲಿ ದೇವಸ್ಥಾನಗಳೆಲ್ಲ ಹೊಡೆದಾಗ್ತಾ ಇದ್ದಾರೆ, ಕಳಿಸ್ಬಿಟ್ಟಿದ್ದಾರೆ ಎಷ್ಟೊಂದು ಜನದ್ದು. ಇಷ್ಟೊಂದು ವಿರೋಧ ಇಟ್ಕೊಂಡ್ಬಿಟ್ಟು ನಾವು ಅವ್ರ ಜೊತೆ ಆಡಿದ್ರೆ ನಾವು ಓಕೆ, ನಾವು ವಿ ಆರ್ ಆಲ್ ರೈಟ್ ಅಂತಂದ್ರೆ ಲೆಕ್ಕ. ಅದು ವಿ ಆರ್ ನಾಟ್ ಸ್ಟ್ರಿಕ್ಟ್ಲಿ, ವಿ ಆರ್ ನಾಟ್ ಆಲ್ ರೈಟ್ ನಾವು. ಇನ್ನೂ ಸುಮಾರು ಇದೆ, ಟಾರ್ಗೆಟ್ಗಳಿದೆ. ನಮ್ಮ ನಾಯಕರೆಲ್ಲ ಅದ್ರ ಬಗ್ಗೆ ತುಂಬ ಚರ್ಚೆ ಮಾಡ್ತಿದ್ದಾರೆ. ಆದ್ರಿಂದ ಸದ್ಯಕ್ಕೆ ಇದು ಬೇಡ ಅನ್ಸುತ್ತೆ. ನಮ್ಗೇನು ಅವಮಾನ ಏನಿಲ್ಲ. ನಾವು ಸಪೋಸ್ ನಾವು ಆಟ ಬಿಟ್ರೆ ನಾವು ಗೆದ್ವಿ ಅಂತ ಲೆಕ್ಕ. ನಾವು ತನಕ ಅವಕಾಶ ಕೊಟ್ಕೊಂಡೇ ಬಂದಿದ್ದೀವಿ. ನಾವು ಮನುಷ್ಯತ್ವ ಇಟ್ಕೊಂಡು ನಡ್ಕೊಂತೀವಿ. ಅವ್ರಿಗೆ ಮೃಗತ್ವ ಬಿಟ್ರೆ ಬೇರೇನೂ ಇಲ್ಲ. ಆಲ್ರೆಡಿ ಪಹಲ್ಗಾಮ್ ದಾಳಿ ನಡೆದ ಮೇಲೆ ನಮ್ಮಲ್ಲಿರೋ ಮನುಷ್ಯತ್ವನು ಕಳೆದೋಗಿದೆ. ಯಾಕೆ ಅಂದ್ರೆ ಪ್ರತಿ ಸತಿ ಅವಕಾಶ ಕೊಟ್ಟಷ್ಟು ಅವ್ರು ಅಟ್ಯಾಕ್ ಮಾಡಕ್ ನೋಡ್ತಾ ಇದ್ದಾರೆ. ಆಟ ತರ ನೋಡೋದಾದ್ರೆ ನಾವು ಬೇರೆ ದೇಶಗಳಿದಾವೆ, ಬೇರೆ ಸೌಹಾರ್ದಯುತವಾಗಿ ನಾವು ಬೇರೆ ದೇಶಗಳ ಜೊತೆ ಕಮ್ಯುನಿಕೇಶನ್ ಇಟ್ಕೊಂಡು ನಾವು ಮಾಡ್ಬೋದು. ಪಾಕಿಸ್ತಾನ ಭೂಪಟದಲ್ಲೇ ಇಲ್ದಂಗ ಆಗ್ಬೇಕು. ಅವಾಗ್ಲೇ ಪ್ರತಿಯೊಬ್ರು ಅಲ್ಲಿಯವರು ಬುದ್ಧಿ ಕಲಿಯೋದು. ಯಾಕಂದ್ರೆ ಸಣ್ಣ ಪುಟ್ಟ ದಾಳಿ ಅಲ್ಲ ಇದು. ಅವರು ನಮ್ಮ ದೇಶನ ನಿರ್ನಾಮ ಮಾಡಬೇಕು ಅಂತಾನೆ ನಿಂತಿದ್ದಾರೆ. ಹಂಗ್ ನೋಡ್ಕೊಂಡ್ರೆ ನಮ್ಮ ದೇಶ ಬಹಳ ಪ್ರಬಲವಾಗಿದೆ. ಅವ್ರಿಗೆ ಹೆದರ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ನಾವೇನ್ ಇರ್ಬೇಕಾಗಿಲ್ಲ. ಅವ್ರ ಪಾಠ ಕಲಿಬೇಕು ಅಂದ್ರೆ ನಮ್ಮಿಂದ ಅವ್ರು ಹೊರಗೆ ಇರಬೇಕು. ನಾವು ಕ್ರೀಡೆ ತರನೇ ನೋಡೋಣ, ಮನೋರಂಜನೆ ತರ ನೋಡೋಣ. ಅವ್ರ ಜೊತೆ ನಿಂತಾಗ ನಮ್ಗೆ ದ್ವೇಷನೇ ಬರುತ್ತೆ. ಕ್ರೀಡೆ ತರ ಅಂತ ನಮ್ಗೆ ಯಾವತ್ತೂ ಅನ್ಸಲ್ಲ. ಹಂಗಾಗಿ ಅವ್ರ ಜೊತೆ ಯಾವ ಸಂಪರ್ಕನೂ ಇಲ್ಲ. ಆಲ್ರೆಡಿ ಸಂಪರ್ಕಗಳೆಲ್ಲ ಕಳ್ಕೊಂಡೇ ಬಂದಿದ್ದಾರೆ. ಈಗ ನಮ್ಮ ಸರ್ಕಾರ ಆಗ್ಲಿ, ನಮ್ಮ ದೇಶ ಆಗ್ಲಿ ಅವ್ರ ಜೊತೆ ಯಾವುದೇ ರೀತಿನಲ್ಲಿ, ಯಾವುದೇ ವ್ಯವಹಾರಿಕವಾಗ್ಲಿ ಎಲ್ಲದ್ರಲ್ಲೂ ನಾವು ಆಲ್ರೆಡಿ ಅವ್ರ ಜೊತೆ ಕಟ್ಟಾಗಿದ್ದೀವಿ. ಹಂಗಾಗಿ ಅವ್ರ ಜೊತೆ ಏನಿದೆ, ಆಟನ ಬೇರೆ ದೇಶಗಳ ಜೊತೆನೂ ಆಡ್ಬೋದು, ಬೇರೆ ರೀತಿನಲ್ಲೂ ಎಂಟರ್ಟೈನ್ಮೆಂಟ್ ತಗೋಬಹುದು. ಕ್ರಿಕೆಟ್ ಆಗೇ ನೋಡ್ತೀವಿ, ಬಟ್ ಪಾಕಿಸ್ತಾನ ಜೊತೆ ಅಲ್ಲ. ಪಾಕಿಸ್ತಾನ ಜೊತೆ ಆಡಿದ್ರು ನಮ್ಮ ದೇಶ ಯಾವತ್ತೂ ವಿನ್ನೇನೆ. ನಾವು ನಮ್ಮ ದೇಶನ ಬಿಟ್ಕೊಡೋದು ಇಲ್ಲ, ಅವ್ರ ಜೊತೆ ನಾವು ಹಂಚ್ಕೊಳ್ಳೋದು ಇಲ್ಲ. ನಮ್ಗೆ ಅವ್ರು ಯಾವುದೇ ರೀತಿನಲ್ಲಿ ಅವ್ರ ಜೊತೆ ಸಂಬಂಧಗಳು ನಮಗೆ ಬೇಕಿಲ್ಲ. ಅಂದ್ರೆ ಕ್ರಿಕೆಟ್ ಆಟ ಆಡೋದ್ರಲ್ಲಿ ಮೊದ್ಲಿಂದನೂ ಯಾವ್ದ್ರಲ್ಲೇ ತಾರತಮ್ಯ ಇಲ್ದಂಗೆ ನಮ್ಮ ದೇಶದ ಬಗ್ಗೆ ನಮ್ಮ ಪ್ರೀತಿ ಇದ್ದೇ ಇತ್ತು, ನಾವು ನಡ್ಕೊಂತಿದ್ವಿ. ಬಟ್ ಈ ಘಟನೆ ನಡೆದ್ಮೇಲೆ ನಮ್ಗೆ ಅದನ್ನ ಅವ್ರ ಜೊತೆ ಆಟ ಆಡಕ್ಕೂ ನಮ್ಗೆ ಯಾವುದೇ ರೀತಿನಲ್ಲಿ ಇಷ್ಟ ಇಲ್ಲ, ಒಪ್ಕೊಳ್ಳೋದೇ ಇಲ್ಲ. ಅವ್ರಗಳನ್ನ ನಾವು ಮುಖಾಮುಖಿನಲ್ಲಿ ನಮ್ಮ ಆಟಗಾರನ ನೋಡಕ್ಕೂ ನಮ್ಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಆ ರೀತಿ ಕಹಿ ಘಟನೆಗಳು ನಡೆದ ಮೇಲೆ ಆ ತರ ಘಟನೆಗಳು ನಡೆದಿದೆ. ಹಂಗಾಗಿ ನಾವು ಯಾವುದೇ ರೀತಿಯಲ್ಲಿ ಅಕ್ಸೆಪ್ಟೆನ್ಸಿ ಇಲ್ಲ. ಪಾಕಿಸ್ತಾನ ಜೊತೆ ನಾವು ಎಲ್ಲ ಟರ್ಮ್ಸ್ ಅಲ್ಲಿ ಇದ್ರೆ ಎಲ್ಲ ಒಳ್ಳೇದು. ಇಷ್ಟು ವರ್ಷಗಳೆಲ್ಲ ಆಡಿದ್ದೀವಿ, ಸೋತಿದ್ದೀವಿ, ಗೆದ್ದಿದ್ದೀವಿ, ಅವೆಲ್ಲ ಮುಗೀತು. ಇವಾಗಿನ ಪರಿಸ್ಥಿತಿನಲ್ಲಿ ನಾವು ಪಾಕಿಸ್ತಾನದ ಜೊತೆ ಆಡಿದ್ರೆ ನಮಗೆ ಅವಮಾನ. ನಾವು ಗೆದ್ದರೂ ಕೂಡ ಸೋತಂಗೆ ಲೆಕ್ಕ. ನಾವು ಆ ಮಗ್ಗಕ್ಕೆ ಏನಕ್ಕೆ ಅವ್ರ ಹತ್ರ ನಾವು ಮಾತಾಡಬೇಕು? ನಮ್ಮ ಹಿಂದೂಗಳು ಸುಮಾರು ಅಲ್ಲಿ ದೇವಸ್ಥಾನಗಳೆಲ್ಲ ಹೊಡೆದಾಗ್ತಾ ಇದ್ದಾರೆ, ಕಳಿಸ್ಬಿಟ್ಟಿದ್ದಾರೆ ಎಷ್ಟೊಂದು ಜನದ್ದು. ಇಷ್ಟೊಂದು ವಿರೋಧ ಇಟ್ಕೊಂಡ್ಬಿಟ್ಟು ನಾವು ಅವ್ರ ಜೊತೆ ಆಡಿದ್ರೆ ನಾವು ಓಕೆ, ನಾವು ವಿ ಆರ್ ಆಲ್ ರೈಟ್ ಅಂತಂದ್ರೆ ಲೆಕ್ಕ. ಅದು ವಿ ಆರ್ ನಾಟ್ ಸ್ಟ್ರಿಕ್ಟ್ಲಿ, ವಿ ಆರ್ ನಾಟ್ ಆಲ್ ರೈಟ್ ನಾವು. ಇನ್ನೂ ಸುಮಾರು ಇದೆ, ಟಾರ್ಗೆಟ್ಗಳಿದೆ. ನಮ್ಮ ನಾಯಕರೆಲ್ಲ ಅದ್ರ ಬಗ್ಗೆ ತುಂಬ ಚರ್ಚೆ ಮಾಡ್ತಿದ್ದಾರೆ. ಆದ್ರಿಂದ ಸದ್ಯಕ್ಕೆ ಇದು ಬೇಡ ಅನ್ಸುತ್ತೆ. ನಮ್ಗೇನು ಅವಮಾನ ಏನಿಲ್ಲ. ನಾವು ಸಪೋಸ್ ನಾವು ಆಟ ಬಿಟ್ರೆ ನಾವು ಗೆದ್ವಿ ಅಂತ ಲೆಕ್ಕ. ನಾವು ತನಕ ಅವಕಾಶ ಕೊಟ್ಕೊಂಡೇ ಬಂದಿದ್ದೀವಿ. ನಾವು ಮನುಷ್ಯತ್ವ ಇಟ್ಕೊಂಡು ನಡ್ಕೊಂತೀವಿ. ಅವ್ರಿಗೆ ಮೃಗತ್ವ ಬಿಟ್ರೆ ಬೇರೇನೂ ಇಲ್ಲ. ಆಲ್ರೆಡಿ ಪಹಲ್ಗಾಮ್ ದಾಳಿ ನಡೆದ ಮೇಲೆ ನಮ್ಮಲ್ಲಿರೋ ಮನುಷ್ಯತ್ವನು ಕಳೆದೋಗಿದೆ. ಯಾಕೆ ಅಂದ್ರೆ ಪ್ರತಿ ಸತಿ ಅವಕಾಶ ಕೊಟ್ಟಷ್ಟು ಅವ್ರು ಅಟ್ಯಾಕ್ ಮಾಡಕ್ ನೋಡ್ತಾ ಇದ್ದಾರೆ. ಆಟ ತರ ನೋಡೋದಾದ್ರೆ ನಾವು ಬೇರೆ ದೇಶಗಳಿದಾವೆ, ಬೇರೆ ಸೌಹಾರ್ದಯುತವಾಗಿ ನಾವು ಬೇರೆ ದೇಶಗಳ ಜೊತೆ ಕಮ್ಯುನಿಕೇಶನ್ ಇಟ್ಕೊಂಡು ನಾವು ಮಾಡ್ಬೋದು. ಪಾಕಿಸ್ತಾನ ಭೂಪಟದಲ್ಲೇ ಇಲ್ದಂಗ ಆಗ್ಬೇಕು. ಅವಾಗ್ಲೇ ಪ್ರತಿಯೊಬ್ರು ಅಲ್ಲಿಯವರು ಬುದ್ಧಿ ಕಲಿಯೋದು. ಯಾಕಂದ್ರೆ ಸಣ್ಣ ಪುಟ್ಟ ದಾಳಿ ಅಲ್ಲ ಇದು. ಅವರು ನಮ್ಮ ದೇಶನ ನಿರ್ನಾಮ ಮಾಡಬೇಕು ಅಂತಾನೆ ನಿಂತಿದ್ದಾರೆ. ಹಂಗ್ ನೋಡ್ಕೊಂಡ್ರೆ ನಮ್ಮ ದೇಶ ಬಹಳ ಪ್ರಬಲವಾಗಿದೆ. ಅವ್ರಿಗೆ ಹೆದರ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ನಾವೇನ್ ಇರ್ಬೇಕಾಗಿಲ್ಲ. ಅವ್ರ ಪಾಠ ಕಲಿಬೇಕು ಅಂದ್ರೆ ನಮ್ಮಿಂದ ಅವ್ರು ಹೊರಗೆ ಇರಬೇಕು. ನಾವು ಕ್ರೀಡೆ ತರನೇ ನೋಡೋಣ, ಮನೋರಂಜನೆ ತರ ನೋಡೋಣ. ಅವ್ರ ಜೊತೆ ನಿಂತಾಗ ನಮ್ಗೆ ದ್ವೇಷನೇ ಬರುತ್ತೆ. ಕ್ರೀಡೆ ತರ ಅಂತ ನಮ್ಗೆ ಯಾವತ್ತೂ ಅನ್ಸಲ್ಲ. ಹಂಗಾಗಿ ಅವ್ರ ಜೊತೆ ಯಾವ ಸಂಪರ್ಕನೂ ಇಲ್ಲ. ಆಲ್ರೆಡಿ ಸಂಪರ್ಕಗಳೆಲ್ಲ ಕಳ್ಕೊಂಡೇ ಬಂದಿದ್ದಾರೆ. ಈಗ ನಮ್ಮ ಸರ್ಕಾರ ಆಗ್ಲಿ, ನಮ್ಮ ದೇಶ ಆಗ್ಲಿ ಅವ್ರ ಜೊತೆ ಯಾವುದೇ ರೀತಿನಲ್ಲಿ, ಯಾವುದೇ ವ್ಯವಹಾರಿಕವಾಗ್ಲಿ ಎಲ್ಲದ್ರಲ್ಲೂ ನಾವು ಆಲ್ರೆಡಿ ಅವ್ರ ಜೊತೆ ಕಟ್ಟಾಗಿದ್ದೀವಿ. ಹಂಗಾಗಿ ಅವ್ರ ಜೊತೆ ಏನಿದೆ, ಆಟನ ಬೇರೆ ದೇಶಗಳ ಜೊತೆನೂ ಆಡ್ಬೋದು, ಬೇರೆ ರೀತಿನಲ್ಲೂ ಎಂಟರ್ಟೈನ್ಮೆಂಟ್ ತಗೋಬಹುದು. ಕ್ರಿಕೆಟ್ ಆಗೇ ನೋಡ್ತೀವಿ, ಬಟ್ ಪಾಕಿಸ್ತಾನ ಜೊತೆ ಅಲ್ಲ. ಪಾಕಿಸ್ತಾನ ಜೊತೆ ಆಡಿದ್ರು ನಮ್ಮ ದೇಶ ಯಾವತ್ತೂ ವಿನ್ನೇನೆ. ನಾವು ನಮ್ಮ ದೇಶನ ಬಿಟ್ಕೊಡೋದು ಇಲ್ಲ, ಅವ್ರ ಜೊತೆ ನಾವು ಹಂಚ್ಕೊಳ್ಳೋದು ಇಲ್ಲ. ನಮ್ಗೆ ಅವ್ರು ಯಾವುದೇ ರೀತಿನಲ್ಲಿ ಅವ್ರ ಜೊತೆ ಸಂಬಂಧಗಳು ನಮಗೆ ಬೇಕಿಲ್ಲ. ಅಂದ್ರೆ ಕ್ರಿಕೆಟ್ ಆಟ ಆಡೋದ್ರಲ್ಲಿ ಮೊದ್ಲಿಂದನೂ ಯಾವ್ದ್ರಲ್ಲೇ ತಾರತಮ್ಯ ಇಲ್ದಂಗೆ ನಮ್ಮ ದೇಶದ ಬಗ್ಗೆ ನಮ್ಮ ಪ್ರೀತಿ ಇದ್ದೇ ಇತ್ತು, ನಾವು ನಡ್ಕೊಂತಿದ್ವಿ. ಬಟ್ ಈ ಘಟನೆ ನಡೆದ್ಮೇಲೆ ನಮ್ಗೆ ಅದನ್ನ ಅವ್ರ ಜೊತೆ ಆಟ ಆಡಕ್ಕೂ ನಮ್ಗೆ ಯಾವುದೇ ರೀತಿನಲ್ಲಿ ಇಷ್ಟ ಇಲ್ಲ, ಒಪ್ಕೊಳ್ಳೋದೇ ಇಲ್ಲ. ಅವ್ರಗಳನ್ನ ನಾವು ಮುಖಾಮುಖಿನಲ್ಲಿ ನಮ್ಮ ಆಟಗಾರನ ನೋಡಕ್ಕೂ ನಮ್ಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಆ ರೀತಿ ಕಹಿ ಘಟನೆಗಳು ನಡೆದ ಮೇಲೆ ಆ ತರ ಘಟನೆಗಳು ನಡೆದಿದೆ.
ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಎಕ್ಸೆಪ್ಟೆನ್ಸಿ ಇಲ್ಲ. ಪಾಕಿಸ್ತಾನ ಜೊತೆ ನಾವು ಎಲ್ಲಾ ಟರ್ಮ್ಸ್ ಅಲ್ಲಿ ಇದ್ರೆ ಎಲ್ಲ ಒಳ್ಳೇದು. ಇಷ್ಟು ವರ್ಷಗಳೆಲ್ಲ ಆಡಿದ್ದೀವಿ, ಸೋತಿದ್ದೀವಿ, ಗೆದ್ದಿದ್ದೀವಿ, ಅವೆಲ್ಲ ಮುಗೀತು. ಇವಾಗಿನ ಪರಿಸ್ಥಿತಿನಲ್ಲಿ ನಾವು ಪಾಕಿಸ್ತಾನದ ಜೊತೆ ಆಡಿದ್ರೆ ನಮಗೆ ಅವಮಾನ. ನಾವು ಗೆದ್ದರೂ ಕೂಡ ಸೋತಂಗೆ ಲೆಕ್ಕ. ನಾವು ಆ ಮಗ್ಗಕ್ಕೆ ಏನಕ್ಕೆ ಅವ್ರ ಹತ್ರ ನಾವು ಮಾತಾಡಬೇಕು? ನಮ್ಮ ಹಿಂದೂಗಳು ಸುಮಾರು ಅಲ್ಲಿ ದೇವಸ್ಥಾನಗಳೆಲ್ಲ ಹೊಡೆದಾಕ್ತಾ ಇದ್ದಾರೆ, ಕಳಿಸ್ಬಿಟ್ಟಿದ್ದಾರೆ ಎಷ್ಟೊಂದು ಜನದ್ದು. ಇಷ್ಟೊಂದು ವಿರೋಧ ಇಟ್ಕೊಂಡ್ಬಿಟ್ಟು ನಾವು ಅವ್ರ ಜೊತೆ ಆಡಿದ್ರೆ ನಾವು ಓಕೆ, ನಾವು ವಿ ಆರ್ ಆಲ್ ರೈಟ್ ಅಂತಂದ್ರೆ ಲೆಕ್ಕ. ಅದು ವಿ ಆರ್ ನಾಟ್ ಸ್ಟ್ರಿಕ್ಟ್ಲಿ ವಿ ಆರ್ ನಾಟ್ ಆಲ್ ರೈಟ್. ನಾವು ನಮ್ದು ಇನ್ನೂ ಸುಮಾರು ಇದೆ, ಟಾರ್ಗೆಟ್ಗಳಿದೆ. ನಮ್ಮ ನಾಯಕರೆಲ್ಲ ಅದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ತಿದ್ದಾರೆ. ಆದ್ರಿಂದ ಸದ್ಯಕ್ಕೆ ಇದು ಬೇಡ ಅನ್ಸುತ್ತೆ. ನಮ್ಗೇನು ಅವಮಾನ ಏನಿಲ್ಲ. ನಾವು ಸಪೋಸ್ ನಾವು ಆಟ ಬಿಟ್ರೆ ನಾವು ಗೆದ್ವಿ ಅಂತ ಲೆಕ್ಕ. ನಾವು ತನಕ ಅವಕಾಶ ಕೊಟ್ಕೊಂಡೇ ಬಂದಿದ್ದೀವಿ. ನಾವು ಮನುಷ್ಯತ್ವ ಇಟ್ಕೊಂಡು ನಡ್ಕೊಂತೀವಿ. ಅವ್ರಿಗೆ ಮೃಗತ್ವ ಬಿಟ್ರೆ ಬೇರೇನೂ ಇಲ್ಲ. ಆಲ್ರೆಡಿ ಪಹಲ್ಗಾಮ್ ದಾಳಿ ನಡೆದ ಮೇಲೆ ನಮ್ಮಲ್ಲಿರೋ ಮನುಷ್ಯತ್ವನು ಕಳೆದೋಗಿದೆ. ಯಾಕೆ ಅಂದ್ರೆ ಪ್ರತಿ ಸತಿ ಅವಕಾಶ ಕೊಟ್ಟಷ್ಟು ಅವ್ರು ಅಟ್ಯಾಕ್ ಮಾಡಕ್ ನೋಡ್ತಾ ಇದ್ದಾರೆ. ಆಟ ತರ ನೋಡೋದಾದ್ರೆ ನಾವು ಬೇರೆ ದೇಶಗಳಿದಾವೆ, ಬೇರೆ ಸೌಹಾರ್ದಯುತವಾಗಿ ನಾವು ಬೇರೆ ದೇಶಗಳ ಜೊತೆ ಕಮ್ಯುನಿಕೇಶನ್ ಇಟ್ಕೊಂಡು ನಾವು ಮಾಡ್ಬೋದು. ಪಾಕಿಸ್ತಾನ ಭೂಪಟದಲ್ಲೇ ಇಲ್ದಂಗೆ ಆಗ್ಬೇಕು. ಅವಾಗ್ಲೇ ಪ್ರತಿಯೊಬ್ರು ಅಲ್ಲಿಯವರು ಬುದ್ಧಿ ಕಲಿಯೋದು. ಯಾಕಂದ್ರೆ ಸಣ್ಣ ಪುಟ್ಟ ದಾಳಿ ಅಲ್ಲ ಇದು. ಅವರು ನಮ್ಮ ದೇಶನ ನಿರ್ನಾಮ ಮಾಡಬೇಕು ಅಂತಾನೆ ನಿಂತಿದ್ದಾರೆ. ಹಂಗ್ ನೋಡ್ಕೊಂಡ್ರೆ ನಮ್ಮ ದೇಶ ಬಹಳ ಪ್ರಬಲವಾಗಿದೆ. ಅವ್ರಿಗೆ ಹೆದರ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ನಾವೇನ್ ಇರ್ಬೇಕಾಗಿಲ್ಲ. ಅವ್ರ ಪಾಠ ಕಲಿಬೇಕು ಅಂದ್ರೆ ನಮ್ಮಿಂದ ಅವ್ರು ಹೊರಗೆ ಇರಬೇಕು. ನಾವು ಕ್ರೀಡೆ ತರನೇ ನೋಡೋಣ, ಮನೋರಂಜನೆ ತರ ನೋಡೋಣ. ಅವ್ರ ಜೊತೆ ನಿಂತಾಗ ನಮ್ಗೆ ದ್ವೇಷನೇ ಬರುತ್ತೆ. ಕ್ರೀಡೆ ತರ ಅಂತ ನಮ್ಗೆ ಯಾವತ್ತೂ ಅನ್ಸಲ್ಲ. ಹಂಗಾಗಿ ಅವರ ಜೊತೆ ಯಾವ ಸಂಪರ್ಕನೂ ಇಲ್ಲ. ಆಲ್ರೆಡಿ ಸಂಪರ್ಕಗಳೆಲ್ಲ ಕಳ್ಕೊಂಡೇ ಬಂದಿದ್ದಾರೆ. ಈಗ ನಮ್ಮ ಸರ್ಕಾರ ಆಗ್ಲಿ, ನಮ್ಮ ದೇಶ ಆಗ್ಲಿ ಅವ್ರ ಜೊತೆ ಯಾವುದೇ ರೀತಿನಲ್ಲಿ, ಯಾವುದೇ ವ್ಯವಹಾರಿಕವಾಗ್ಲಿ ಎಲ್ಲದರಲ್ಲೂ ನಾವು ಆಲ್ರೆಡಿ ಅವ್ರ ಜೊತೆ ಕಟ್ಟಾಗಿದ್ದೀವಿ. ಹಂಗಾಗಿ ಅವ್ರ ಜೊತೆ ಏನಿದೆ, ಆಟನ ಬೇರೆ ದೇಶಗಳ ಜೊತೆನೂ ಆಡ್ಬೋದು, ಬೇರೆ ರೀತಿನಲ್ಲೂ ಎಂಟರ್ಟೈನ್ಮೆಂಟ್ ತಗೋಬಹುದು. ಕ್ರಿಕೆಟ್ ಆಗೇ ನೋಡ್ತೀವಿ, ಬಟ್ ಪಾಕಿಸ್ತಾನ ಜೊತೆ ಅಲ್ಲ. ಪಾಕಿಸ್ತಾನ ಜೊತೆ ಆಡಿದ್ರು ನಮ್ಮ ದೇಶ ಯಾವತ್ತೂ ವಿನ್ನೇನೆ. ನಾವು ನಮ್ಮ ದೇಶನ ಬಿಟ್ಕೊಡೋದು ಇಲ್ಲ, ಅವ್ರ ಜೊತೆ ನಾವು ಹಂಚ್ಕೊಳ್ಳೋದು ಇಲ್ಲ. ನಮ್ಗೆ ಅವ್ರು ಯಾವುದೇ ರೀತಿನಲ್ಲಿ ಅವ್ರ ಜೊತೆ ಸಂಬಂಧಗಳು ನಮಗೆ ಬೇಕಿಲ್ಲ. ಅಂದ್ರೆ ಕ್ರಿಕೆಟ್ ಆಟ ಆಡೋದ್ರಲ್ಲಿ ಮೊದ್ಲಿಂದನೂ ಯಾವ್ದ್ರಲ್ಲೇ ತಾರತಮ್ಯ ಇಲ್ದಂಗೆ ನಮ್ಮ ದೇಶದ ಬಗ್ಗೆ ನಮ್ಮ ಪ್ರೀತಿ ಇದ್ದೇ ಇತ್ತು, ನಾವು ನಡ್ಕೊಂತಿದ್ವಿ. ಬಟ್ ಈ ಘಟನೆ ನಡೆದ್ಮೇಲೆ ನಮ್ಗೆ ಅದನ್ನ ಅವ್ರ ಜೊತೆ ಆಟ ಆಡಕ್ಕೂ ನಮ್ಗೆ ಯಾವುದೇ ರೀತಿನಲ್ಲಿ ಇಷ್ಟ ಇಲ್ಲ, ಒಪ್ಕೊಳ್ಳೋದೇ ಇಲ್ಲ. ಅವ್ರಗಳನ್ನ ನಾವು ಮುಖಾಮುಖಿನಲ್ಲಿ ನಮ್ಮ ಆಟಗಾರನ ನೋಡಕ್ಕೂ ನಮ್ಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಆ ರೀತಿ ಕಹಿ ಘಟನೆಗಳು ನಡೆದ ಮೇಲೆ ಆ ತರ ಘಟನೆಗಳು ನಡೆದಿದೆ. ಹಂಗಾಗಿ ನಾವು ಯಾವುದೇ ರೀತಿಯಲ್ಲಿ ಎಕ್ಸೆಪ್ಟೆನ್ಸಿ ಇಲ್ಲ. ಪಾಕಿಸ್ತಾನ ಜೊತೆ ನಾವು ಎಲ್ಲಾ ಟರ್ಮ್ಸ್ ಅಲ್ಲಿ ಇದ್ರೆ ಎಲ್ಲ ಒಳ್ಳೇದು. ಇಷ್ಟು ವರ್ಷಗಳೆಲ್ಲ ಆಡಿದ್ದೀವಿ, ಸೋತಿದ್ದೀವಿ, ಗೆದ್ದಿದ್ದೀವಿ, ಅವೆಲ್ಲ ಮುಗೀತು. ಇವಾಗಿನ ಪರಿಸ್ಥಿತಿನಲ್ಲಿ ನಾವು ಪಾಕಿಸ್ತಾನದ ಜೊತೆ ಆಡಿದ್ರೆ ನಮಗೆ ಅವಮಾನ. ನಾವು ಗೆದ್ದರೂ ಕೂಡ ಸೋತಂಗೆ ಲೆಕ್ಕ. ನಾವು ಆ ಮಗ್ಗಕ್ಕೆ ಏನಕ್ಕೆ ಅವ್ರ ಹತ್ರ ನಾವು ಮಾತಾಡಬೇಕು? ನಮ್ಮ ಹಿಂದೂಗಳು ಸುಮಾರು ಅಲ್ಲಿ ದೇವಸ್ಥಾನಗಳೆಲ್ಲ ಹೊಡೆದಾಕ್ತಾ ಇದ್ದಾರೆ, ಕಳಿಸ್ಬಿಟ್ಟಿದ್ದಾರೆ ಎಷ್ಟೊಂದು ಜನದ್ದು. ಇಷ್ಟೊಂದು ವಿರೋಧ ಇಟ್ಕೊಂಡ್ಬಿಟ್ಟು ನಾವು ಅವ್ರ ಜೊತೆ ಆಡಿದ್ರೆ ನಾವು ಓಕೆ, ನಾವು ವಿ ಆರ್ ಆಲ್ ರೈಟ್ ಅಂತಂದ್ರೆ ಲೆಕ್ಕ. ಅದು ವಿ ಆರ್ ನಾಟ್ ಸ್ಟ್ರಿಕ್ಟ್ಲಿ ವಿ ಆರ್ ನಾಟ್ ಆಲ್ ರೈಟ್. ನಾವು ನಮ್ದು ಇನ್ನೂ ಸುಮಾರು ಇದೆ, ಟಾರ್ಗೆಟ್ಗಳಿದೆ. ನಮ್ಮ ನಾಯಕರೆಲ್ಲ ಅದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ತಿದ್ದಾರೆ. ಆದ್ರಿಂದ ಸದ್ಯಕ್ಕೆ ಇದು ಬೇಡ ಅನ್ಸುತ್ತೆ. ನಮ್ಗೇನು ಅವಮಾನ ಏನಿಲ್ಲ. ನಾವು ಸಪೋಸ್ ನಾವು ಆಟ ಬಿಟ್ರೆ ನಾವು ಗೆದ್ವಿ ಅಂತ ಲೆಕ್ಕ. ನಾವು ತನಕ ಅವಕಾಶ ಕೊಟ್ಕೊಂಡೇ ಬಂದಿದ್ದೀವಿ. ನಾವು ಮನುಷ್ಯತ್ವ ಇಟ್ಕೊಂಡು ನಡ್ಕೊಂತೀವಿ. ಅವ್ರಿಗೆ ಮೃಗತ್ವ ಬಿಟ್ರೆ ಬೇರೇನೂ ಇಲ್ಲ. ಆಲ್ರೆಡಿ ಪಹಲ್ಗಾಮ್ ದಾಳಿ ನಡೆದ ಮೇಲೆ ನಮ್ಮಲ್ಲಿರೋ ಮನುಷ್ಯತ್ವನು ಕಳೆದೋಗಿದೆ. ಯಾಕೆ ಅಂದ್ರೆ ಪ್ರತಿ ಸತಿ ಅವಕಾಶ ಕೊಟ್ಟಷ್ಟು ಅವ್ರು ಅಟ್ಯಾಕ್ ಮಾಡಕ್ ನೋಡ್ತಾ ಇದ್ದಾರೆ. ಆಟ ತರ ನೋಡೋದಾದ್ರೆ ನಾವು ಬೇರೆ ದೇಶಗಳಿದಾವೆ, ಬೇರೆ ಸೌಹಾರ್ದಯುತವಾಗಿ ನಾವು ಬೇರೆ ದೇಶಗಳ ಜೊತೆ ಕಮ್ಯುನಿಕೇಶನ್ ಇಟ್ಕೊಂಡು ನಾವು ಮಾಡ್ಬೋದು. ಪಾಕಿಸ್ತಾನ ಭೂಪಟದಲ್ಲೇ ಇಲ್ದಂಗೆ ಆಗ್ಬೇಕು. ಅವಾಗ್ಲೇ ಪ್ರತಿಯೊಬ್ರು ಅಲ್ಲಿಯವರು ಬುದ್ಧಿ ಕಲಿಯೋದು. ಯಾಕಂದ್ರೆ ಸಣ್ಣ ಪುಟ್ಟ ದಾಳಿ ಅಲ್ಲ ಇದು. ಅವರು ನಮ್ಮ ದೇಶನ ನಿರ್ನಾಮ ಮಾಡಬೇಕು ಅಂತಾನೆ ನಿಂತಿದ್ದಾರೆ. ಹಂಗ್ ನೋಡ್ಕೊಂಡ್ರೆ ನಮ್ಮ ದೇಶ ಬಹಳ ಪ್ರಬಲವಾಗಿದೆ. ಅವ್ರಿಗೆ ಹೆದರ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ನಾವೇನ್ ಇರ್ಬೇಕಾಗಿಲ್ಲ. ಅವ್ರ ಪಾಠ ಕಲಿಬೇಕು ಅಂದ್ರೆ ನಮ್ಮಿಂದ ಅವ್ರು ಹೊರಗೆ ಇರಬೇಕು. ನಾವು ಕ್ರೀಡೆ ತರನೇ ನೋಡೋಣ, ಮನೋರಂಜನೆ ತರ ನೋಡೋಣ. ಅವ್ರ ಜೊತೆ ನಿಂತಾಗ ನಮ್ಗೆ ದ್ವೇಷನೇ ಬರುತ್ತೆ. ಕ್ರೀಡೆ ತರ ಅಂತ ನಮ್ಗೆ ಯಾವತ್ತೂ ಅನ್ಸಲ್ಲ. ಹಂಗಾಗಿ ಅವರ ಜೊತೆ ಯಾವ ಸಂಪರ್ಕನೂ ಇಲ್ಲ. ಆಲ್ರೆಡಿ ಸಂಪರ್ಕಗಳೆಲ್ಲ ಕಳ್ಕೊಂಡೇ ಬಂದಿದ್ದಾರೆ. ಈಗ ನಮ್ಮ ಸರ್ಕಾರ ಆಗ್ಲಿ, ನಮ್ಮ ದೇಶ ಆಗ್ಲಿ ಅವ್ರ ಜೊತೆ ಯಾವುದೇ ರೀತಿನಲ್ಲಿ, ಯಾವುದೇ ವ್ಯವಹಾರಿಕವಾಗ್ಲಿ ಎಲ್ಲದರಲ್ಲೂ ನಾವು ಆಲ್ರೆಡಿ ಅವ್ರ ಜೊತೆ ಕಟ್ಟಾಗಿದ್ದೀವಿ. ಹಂಗಾಗಿ ಅವ್ರ ಜೊತೆ ಏನಿದೆ, ಆಟನ ಬೇರೆ ದೇಶಗಳ ಜೊತೆನೂ ಆಡ್ಬೋದು, ಬೇರೆ ರೀತಿನಲ್ಲೂ ಎಂಟರ್ಟೈನ್ಮೆಂಟ್ ತಗೋಬಹುದು. ಕ್ರಿಕೆಟ್ ಆಗೇ ನೋಡ್ತೀವಿ, ಬಟ್ ಪಾಕಿಸ್ತಾನ ಜೊತೆ ಅಲ್ಲ. ಪಾಕಿಸ್ತಾನ ಜೊತೆ ಆಡಿದ್ರು ನಮ್ಮ ದೇಶ ಯಾವತ್ತೂ ವಿನ್ನೇನೆ. ನಾವು ನಮ್ಮ ದೇಶನ ಬಿಟ್ಕೊಡೋದು ಇಲ್ಲ, ಅವ್ರ ಜೊತೆ ನಾವು ಹಂಚ್ಕೊಳ್ಳೋದು ಇಲ್ಲ. ನಮ್ಗೆ ಅವ್ರು ಯಾವುದೇ ರೀತಿನಲ್ಲಿ ಅವ್ರ ಜೊತೆ ಸಂಬಂಧಗಳು ನಮಗೆ ಬೇಕಿಲ್ಲ. ಅಂದ್ರೆ ಕ್ರಿಕೆಟ್ ಆಟ ಆಡೋದ್ರಲ್ಲಿ ಮೊದ್ಲಿಂದನೂ ಯಾವ್ದ್ರಲ್ಲೇ ತಾರತಮ್ಯ ಇಲ್ದಂಗೆ ನಮ್ಮ ದೇಶದ ಬಗ್ಗೆ ನಮ್ಮ ಪ್ರೀತಿ ಇದ್ದೇ ಇತ್ತು, ನಾವು ನಡ್ಕೊಂತಿದ್ವಿ. ಬಟ್ ಈ ಘಟನೆ ನಡೆದ್ಮೇಲೆ ನಮ್ಗೆ ಅದನ್ನ ಅವ್ರ ಜೊತೆ ಆಟ ಆಡಕ್ಕೂ ನಮ್ಗೆ ಯಾವುದೇ ರೀತಿನಲ್ಲಿ ಇಷ್ಟ ಇಲ್ಲ, ಒಪ್ಕೊಳ್ಳೋದೇ ಇಲ್ಲ. ಅವ್ರಗಳನ್ನ ನಾವು ಮುಖಾಮುಖಿನಲ್ಲಿ ನಮ್ಮ ಆಟಗಾರನ ನೋಡಕ್ಕೂ ನಮ್ಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಆ ರೀತಿ ಕಹಿ ಘಟನೆಗಳು ನಡೆದ ಮೇಲೆ ಆ ತರ ಘಟನೆಗಳು ನಡೆದಿದೆ.
ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಅಕ್ಸೆಪ್ಟೆನ್ಸಿ ಇಲ್ಲ.